ಲೆನ್ಸ್ ಕಾರ್ಟಲ್ಲಿ ಐ ಟೆಸ್ಟ್ ಯಾವ ರೀತಿ ಮಾಡ್ತಿದ್ದಾರೆ ನೋಡಿ. ಇದಲ್ದಿರೋ ಸುಮಾರು ಥರದ ಟೆಸ್ಟ್ಗಳನ್ನ ಇವರು ಮಾಡಿ ತೋರಿಸ್ತಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಮ್ಮ ಚಾನಲ್ಗೆ ಇನ್ನಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಟೀನ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗು ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಹೀಗಿದೆ. ನಾನು ಟೀ ಮಾಡೋದಕ್ಕೆ ಫಾಸ್ಟಾಗಿ ಏನು ಬೇಕೋ ಅದನ್ನೆಲ್ಲ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದು ನನ್ನ ವರ್ಕಿಗೆ. ನಾನು ಬಂದದ್ದು ಈಗ ನೈಸ್ ರೋಡ್ ವೇಯಿಂದ ನಾನು ಬನಘಟ್ಟ ರೋಡ್ಗೆ ಹೋಗಬೇಕು. ಸೊ ಅಲ್ಲಿಂದ ಈ ಸೈಟ್ ಹತ್ರ ಬಂದಿದ್ದೆ. ಸೊ ಅಲ್ಲಿ ಒಂದು ದೊಡ್ಡ ಈಗಲ್ ಕೂತಿತ್ತು. ಸೊ ಅದನ್ನು ನಾನು ನಿಮಗೆ ಒಂದು ಸಾರಿ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಬಟ್ ಹತ್ರ ಹೋದರೆ ಫ್ಲೈ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ನಾನು ಹತ್ರ ಹೋಗಲಿಲ್ಲ, ಫ್ಲೈ ಆಗಿ ಹೋಗಿಬಿಡ್ತು. ಸೊ ಅದಾದಮೇಲೆ ನಾನು ಸ್ವಲ್ಪ ಐ ಪೇನ್ ಅನ್ನಿಸ್ತಿತ್ತು. ಸೊ ಏನಾದರೂ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಲೆನ್ಸ್ ಕಾರ್ಟಿಗೆ ಬಂದಿದ್ದೆ. ಸೊ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಒಂದು ಸಾರಿ ಚೆಕ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ತಾರೆ. ಒಂದು ಪೇಷನ್ಸಲ್ಲಿ ಚೆಕ್ ಮಾಡ್ಕೊತಾರಲ್ವ, ಆರ್ ನಾನೇ ಇದೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ಹಂಗೆ ಅನ್ನಿಸ್ತಿದೆ ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ಮಗು ಡ್ಯಾಶಿಂಗ್ ಕಾರ್ ಅಂದರೆ ಒಂದು ರಿಮೋಟ್ ಕಾರ್ ಇಟ್ಕೊಂಡು ಆಟ ಆಡ್ತಾಯಿತ್ತು. ಚೆನ್ನಾಗಿ ಅನ್ನಿಸ್ತಿತ್ತು. ಮಕ್ಕಳು ಬ್ರೇವಾಗಿ ಆಡುವಾಗ ಅದು ಚೆನ್ನಾಗೇ ಅನಿಸುತ್ತೆ. ಅದೇ ಶಾಪಲ್ಲಿ ನಾನು ಕೆಲವೊಂದು ಕೂಲಿಂಗ್ ಗ್ಲಾಸ್ನ ನೋಡ್ತಾ ಇದ್ದೆ. ಸೊ ಹಾಗಾಗಿ ಕೂಲಿಂಗ್ ಗ್ಲಾಸ್ನ ತೊಗೊಂಡು ಈ ಸಮ್ಮರ್ಗೆ ನಾವು ಡ್ರೈವ್ ಮಾಡುವಾಗ ಕಂಪಲ್ಸರಿ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಒಂದು 10 ವರ್ಷಕ್ಕೆ ಏಜಿಂಗ್ ಆಗೋದು ಒಂದು ಬೇಗನೆ ಫಾಸ್ಟಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 2 ಕೂಲಿಂಗ್ ಗ್ಲಾಸು ತೊಗೊಂಡು ಬಂದ್ವಿ. ಇಲ್ಲಿ ಬಂದು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಹೆಚ್ಕೊಳ್ತಿದ್ದಾನೆ ಜೀವನ. ಸೊ ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳ್ದ. ಸರಿ ಓಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅವನು ಹೆಲ್ಪ್ ಮಾಡುವಾಗ ನಾವು ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗಲೇ ಇವನು ಏನೇನೋ ಕೆಲಸ ಮಾಡ್ಕೊಳ್ತಿದ್ದಾನೆ. ಅಕ್ಕೆ ಮಾಡ್ತಾವನೆ ಭತ್ತ ನೋಡಿ ಫ್ರೆಂಡ್ಸ್. ಎಲ್ಲ ಸೀದೋಗೈತೆ. ಸೀದೋಗಿರೋ ಸ್ಮೆಲ್ ಬರ್ತೈತೆ. ಯಾವ್ದು ಗಮ್ ಅಂತಾನೆ ಬರ್ತಾ ಇಲ್ಲ. ಸೀದೋಗಿರೋ ಸ್ಮೆಲ್ಲು ಏನು ಏನ್ ಸೀದೆ ತೋರ್ಸು. ಮತ್ತೆ ಏನೋ ಸೀದೋಗಿರೋ ಸ್ಮೆಲ್ ಬರ್ತಿದ್ದಲ್ಲ, ಅದು ಹಂಗೆ ಬರುತ್ತೆ. ಈರುಳ್ಳಿ ಟೊಮೊಟೊ ಹಾಕಿದಾಗ ಸೀದೋಗಿರೋ ಸ್ಮೆಲ್ ಯಾಕೆ ಬರುತ್ತೆ? ಉರಿ ಜಾಸ್ತಿ ಇಟ್ಕೋ. ಇವಾಗೇ ಸೀದೋಗೈತೆ ಅಂತೀರಾ? ಆಯಿಲ್ ಇನ್ನೊಂದ್ ಸ್ವಲ್ಪ ಹಾಕು. ಸಾಕು, ಇದ್ರಲ್ಲಿ ಆಯಿಲ್ ಐತೆ. ಆಯಿಲ್ ತಿಂದ್ರೆ ಅಯ್ಯೋ, ಕಂಜು ಅಂದ್ರೆ ಕಂಜು ನೀನು. ಕಂಜುನ ನೋಡಿ ಇಲ್ಲಿ ಹಿಂಗಾದೈತೆ ನೀವು ಬೋಟ್ಲಿಗೆ ಇಲ್ಲೇ ಪಕ್ಕದಲ್ಲಿ ಬಟ್ಲಾಗಿತ್ತಲ್ಲ, ಅದಕ್ಕೆ ಅಂತ ಅದನ್ನ ಹಾಕ್ಬಿಟ್ರ ಅಂತ. ಒಂದು ಕಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಒಂದನ್ನು ಮಾಡ್ತಿದ್ದಾನೆ ಪಾಪ. ಓಕೆ ಅಂತ ಕನ್ಸಿಡರ್ ಮಾಡಿ ಸೊ ನಾನು ಹೆಲ್ಪ್ ಮಾಡಿಕೊಂಡು ಅದಕ್ಕೆಲ್ಲ ಹೆಚ್ಚೋದಕ್ಕೆ ಮತ್ತು ಒಗ್ಗರಣೆ ಹಾಕೋದಕ್ಕೆ ಮತ್ತು ಬೇರೆ ಏನೇನು ಬೇಕೋ ಅದನ್ನೆಲ್ಲನೂ ಹೆಲ್ಪ್ ಮಾಡಿದೆ. ಇಲ್ಲಿ ಹಾಲಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತ ಕುತ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅಲ್ಲೇ ತಿಂತ ಬಿಸಿ ಬಿಸಿದು ಮಾಡ್ಕೋಬೋದಲ್ಲ ಅಂತ. ಹಾಗೆ ಸ್ವಲ್ಪ ಮನೇಲಿ ರೇಗಿಸ್ತಾ ಇದ್ದಾಗ ನಾನು ಹಾಗೆ ಮಾತಾಡಿಕೊಂಡು ಮಾಡ್ತಿದ್ದೀನಿ. ಇದಾಗಿತ್ತು ನಮ್ಮ ಅಕ್ಕಿ ರೊಟ್ಟಿಯ ಒಂದು ದಿನದ ಕತೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಅಕ್ಕಿ ರೊಟ್ಟಿನ ತೊಟ್ಟಿ ಮಾಡೋದು ನಾನು. ಸೊ ಈಸಿ ಅನಿಸುತ್ತೆ ಮತ್ತು ಎಲ್ಲರ ಜೊತೆ ಕುತ್ಕೊಂಡು ಮಾಡುವಾಗ ಅದು ಕೆಲಸ ಅಂತ ಅನಿಸಲ್ಲ ಅನ್ನೋದು ಇಂಟೆನ್ಷನ್ಗೆ ನಾನು ಆಚೆನೇ ಬಂದುಬಿಡ್ತೀನಿ ಮಾಡೋದಕ್ಕೆ. ಸೊ
ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಆಚೆ ಹೋದ್ವಿ. ಸೊ ಆಚೆ ಹೋದಾಗ ಎಲ್ಲರೂ ಒಂದೊಂದು ಮೊಬೈಲ್ ಹಿಡ್ಕೊಂಡು ಬಿಡ್ತಾರೆ. ಮೊಬೈಲ್ ಹಿಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಬಟ್ ಇಲ್ಲಿ ಒಂದು ಇದರಲ್ಲಿ ಬೇರೆಯೇ ಒಂದು ಟ್ರಿಕ್ಸನ್ನ ಯೂಸ್ ಮಾಡಿ ಮೊಬೈಲ್ ಹಿಡಿಬಾರ್ದು ಅಂತ ಹೇಳಿ ಅವರು ಮಾಡಿರುವಂಥ ಒಂದು ಥಾಟ್ ಚೆನ್ನಾಗಿದೆ, ಥಾಟ್ ಪ್ರೊಸೆಸ್ಸು. ಸೊ ಏನು ಮಾಡಿದ್ದಾರೆ ಅಂದರೆ ಮೊಬೈಲ್ ಸೈಡ್ಗೆ ಇಟ್ಕೊಂಡು ಬಿಡಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಂದು ಹ್ಯಾಂಡಿ ಗೇಮ್ಸ್ನ ಕೊಟ್ಟಿದ್ದಾರೆ. ವುಡನ್ ಕ್ರಾಫ್ಟಲ್ಲಿ ಮಾಡಿರುವಂಥ ಗೇಮ್ಸು. ಸೊ ಚೆನ್ನಾಗಿತ್ತು. ಮತ್ತು ನಾವು ಸ್ಯಾಂಡ್ವಿಚ್ಚು ಮತ್ತು ಮೊಮೋಸು ಮತ್ತು ಪಾಸ್ತಾ ಆ ಥರ ತೊಗೊಂಡ್ವಿ. ಸೊ ನಮಗೆ ಯಾವುದೋ ಚೆನ್ನಾಗಿರುತ್ತೋ ಅದನ್ನು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ರವ್ರ ಇಷ್ಟ ಪ್ರಕಾರ. ಅಂದರೆ ನಾನೀಗ ಸ್ವಲ್ಪ ಪ್ಯೂರ್ ವೆಜಿಟೇರಿಯನ್ ಆಗಿಬಿಡ್ತೀನಿ. ಟ್ರೈ ಮಾಡೋಣ, 1 ಇಯರ್ ಅದು ಏನಾದರೂ ನಾನ್ ವೆಜ್ ತಿಂದೇ ಇರೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಇದು ನೋಡಿ ಗೋಲಿಯಲ್ಲಿ ಮಾಡಿರುವಂಥ ಬೌಲಿಂಗ್ ಗೇಮು. ಸೊ ಇದನ್ನು ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದಾರೆ. ಇದನ್ನು ದೊಡ್ಡವರು ಆಡಬಾರ್ದು ಅಂತೇನಿಲ್ಲ, ತುಂಬ ಹ್ಯಾಂಡಿಯಾಗಿ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋ ಬದಲು ಫ್ರೀ ಟೈಮಲ್ಲಿ ಈ ಗೇಮ್ಸ್ನ ಆಡಲಿ ಅಂತ ಅಂದ್ಬಿಟ್ಟು ಎಲ್ಲ ಥರದ ಗೇಮ್ಸು ಕೊಟ್ಟಿದ್ದಾರೆ. ಮಕ್ಕಳು ಬಂದರೆ ಅಬಾಕಾಸ್ ಕೂಡ ಇದೆ, ಅದನ್ನು ಕೂಡ ಆಡ್ಬೋದು ಅವರು. ಈ ಥರ ಇತ್ತು ನಮ್ಮ ಇವತ್ತಿನ ಈವ್ನಿಂಗು. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.